ಬೆಳಗಾವಿಯ ಕಿತ್ತೂರಿನಲ್ಲಿ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆ ನಡೆದ ಪ್ರಕರಣ ಸಂಬಂಧಪಟ್ಟಂತೆ ಕಿತ್ತೂರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದಂತ ಬಿಜೆಪಿ ಕಾರ್ಯಕರ್ತರು ಹಲ್ಲೆ ಮಾಡಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಕ್ರಮಕ್ಕೆ ಒತ್ತಾಯ ಹೆಚ್ಚಾಗ್ತಾ ಇದೆ. ಗಲಾಟೆ ಆಗ್ತಾ ಇದ್ದಂತೆ ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ಆಗಮನ ಆಗಿದೆ. ಕಿತ್ತೂರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಹಲ್ಲೆ ಮಾಡಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಒತ್ತಾಯಿಸಿದ್ದಾರೆ. ಗಲಾಟೆ ಆಗ್ತಾ ಇದ್ದಂತೆ ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ಆಗಮಿಸಿದ್ದಾರೆ. ಇನ್ನಷ್ಟು ಗಲಾಟೆ ಆಗಬಾರದು ಅಂತ ಮುಂಜಾಗ್ರತಾ ಕ್ರಮವಾಗಿ ಭದ್ರತೆ ವಹಿಸಲಾಗಿದೆ. ಇನ್ನು ಸದ್ಯ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿರುವಂತಹ ಸೆಕ್ರೆಟರಿ ಭೀಮಪ್ಪ, ಬೆಳಗಾವಿಯ ಕಿತ್ತೂರಿನಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಗಲಾಟೆ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಸದ್ಯ ಹಲ್ಲೆ ಮಾಡಿದವ್ರನ್ನ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಬಿಜೆಪಿ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಗಲಾಟೆ ಹೆಚ್ಚಾಗಬಾರ್ದು ಅಂತೇಳಿ ಹೆಚ್ಚುವರಿ ಭದ್ರತಾ ಸಿಬ್ಬಂದಿಯನ್ನು ಈಗಾಗಲೇ ಕರೆಸಿಕೊಂಡಿದ್ದಾರೆ. ಪೊಲೀಸರು ಪರಿಸ್ಥಿತಿಯನ್ನು ಹತೋಟಿಗೆ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ಮತ್ತಷ್ಟು ಗದ್ದಲ ಹೆಚ್ಚಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯಲ್ಲಿ ಘಟನೆಯನ್ನ ಒಂದಷ್ಟು ತಿಳಿಗೊಳಿಸುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸಂಬಂಧಪಟ್ಟಂತೆ ಆದಂಥ ಗಲಾಟೆ ಇದು. ಕಿತ್ತೂರು ಗ್ರಾಮೀಣ ಕೃಷಿ ಸಹಕಾರಿ ಸಂಘದಲ್ಲಿ ಗಲಾಟೆ ಗದ್ದಲ ಎಲ್ಲ ಆಗಿತ್ತು. ಕಿತ್ತೂರು ಕಚೇರಿ ಸೆಕ್ರೆಟರಿ ಮೇಲೇನೆ ಕಾರ್ಯಕರ್ತರು ಹಲ್ಲೆ ಮಾಡಿಬಿಟ್ಟಿದ್ರು. ಪೊಲೀಸರ ಎದುರೇ ಸೆಕ್ರೆಟರಿ ಭೀಮಪ್ಪ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಬೆಂಬಲಿಗರು ಮಾರಾಮಾರಿ ಮಾಡಿಕೊಂಡಿದ್ರು. ಠಾಣೆ ಮುಂಭಾಗದಲ್ಲೇ ಹೊಡೆದಾಡಿಕೊಂಡಿದ್ರು ಬಿಜೆಪಿ ಹಾಗೂ ಕಾಂಗ್ರೆಸ್ನ ಬೆಂಬಲಿಗರು. ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಆಯ್ಕೆಗೆ ಮತದಾನದ ಹಕ್ಕಿಗೆ ಸಂಬಂಧಪಟ್ಟಂತೆ ಪಿಕೆಪಿಎಸ್ನ ಓರ್ವ ಸದಸ್ಯನಿಗೆ ಮತದಾನದ ಹಕ್ಕನ್ನು ಕೂಡ ಈಗ ಕೊಡಲಾಗಿದೆ. ಇವತ್ತು ಮತದಾನದ ಹಕ್ಕು ನೀಡಿ ಟರಾವನ್ನ ಪಾಸ್ ಮಾಡೋದಕ್ಕೆ ಚುನಾವಣೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ. ಶ್ರೀಧರ್, ಏನಿದು ಗಲಾಟೆ? ಬಿಜೆಪಿ ಹಾಗೂ ಕಾಂಗ್ರೆಸ್ನ ಕಾರ್ಯಕರ್ತರ ಗಲಾಟೆ ಮುಗಿಯುವಂತೆ ಕಾಣಿಸ್ತಾ ಇಲ್ಲ. ಚುನಾವಣೆ ಸುಸೂತ್ರವಾಗಿ ನಡೆಯಲ್ವಾ? ಏನ್ ಕತೆ? ಸೌಖ್ಯ, ಏನು ಕಿತ್ತೂರಿನಲ್ಲಿ ಕೂಡ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ತೀವ್ರಗೊಂಡಿದೆ ಅಂತ ಹೇಳ್ಬೋದು. ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಗಲಾಟೆ ಆಗಿದೆ, ಕೈ ಮಿಲಾಯಿಸಿದ್ದಾರೆ. ಪ್ರಮುಖವಾಗಿ ಕಿತ್ತೂರು ಪಟ್ಟಣದಲ್ಲಿರ್ತಕ್ಕಂಥ ಏನು ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಇವತ್ತು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಓರ್ವನಿಗೆ ಮತದಾನ ಹಾಕುವಂತ ಒಂದು ಏನು ಅಧಿಕಾರ ನೀಡುವಂತ ಠರಾವು ಪಾಸ್ ಮಾಡಬೇಕಾಗುತ್ತೆ. ಆ ಒಂದು ಸಭೆಗೆ ಇವತ್ತು ಸೆಕ್ರೆಟರಿ ಸೇರಿದಂತೆ ಬಿಜೆಪಿ ಬೆಂಬಲಿತ ಸದಸ್ಯರು ಕೂಡ ಇಲ್ಲಿ ಬಂದಿರ್ತಾರೆ. ಆದ್ರೆ ಕಾಂಗ್ರೆಸ್ ಪರ ಕೇವಲ 4 ಜನ ಸದಸ್ಯರು ಇರ್ತಾರೆ. ಹಾಗಾಗಿ ಈ ಒಂದು ಠರಾವು ಸಭೆಯನ್ನು ಮುಂದೂಡುವಂತೆ ಒಂದು ಗಲಾಟೆ ಆರಂಭ ಆಗುತ್ತೆ. ತದನಂತರ ಆ ಒಂದು ಸಭೆಯಲ್ಲಿದ್ದಂತ ಸೆಕ್ರೆಟರಿಯನ್ನ ದರದರನ್ನೇ ಹೊರಗೆ ಎಳ್ಕೊಂಡು ಬಂದು ಆತನ ಮೇಲೆ ಹಲ್ಲೆ ಮಾಡಿದಂತ ಘಟನೆ ಕೂಡ ನಡೆಯುತ್ತೆ. ಜೊತೆಗೆ ಬಲವಂತವಾಗಿ ಆತನನ್ನ ಕಾರ್ನಲ್ಲಿ ಎತ್ತಾಕೊಂಡು ಹೋಗ್ತಾರೆ. ತದನಂತರ ಆತನನ್ನ ಮರಳಿ ವಾಪಸ್ ಠಾಣೆಗೆ ಕರ್ಕೊಂಡ್ ಬರಲಾಗುತ್ತೆ. ಅಲ್ಲಿ ಕೂಡ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಒಂದು ಏನು ಗಲಾಟೆ ಆರಂಭಗೊಳ್ಳುತ್ತೆ. ಏನು ಈಗಾಗಲೇ ಏನು ಪಿಕೆಪಿಎಸ್ ಇರ್ತಕ್ಕಂಥ ಸದಸ್ಯನ ಹೈಜಾಕ್ ಮಾಡುವಂತ ಕೆಲಸವನ್ನ ಮಾಡ್ಲಾಗ್ತದೆ ಅಂತ ಒಂದು ಆರೋಪ ಒಂದ್ ಕಡೆ ಕಾಂಗ್ರೆಸ್ ಇಂದ ಬಿಜೆಪಿ ಕಡೆ ಮಾಡಿದ್ರೆ, ಬಿಜೆಪಿಯಿಂದ ಕೂಡ ಅದೇ ರೀತಿಯ ಒಂದು ಆರೋಪ ಕೇಳಿ ಬರ್ತಾ ಇದೆ. ಆದ್ರೆ ಕಿತ್ತೂರಿನಲ್ಲಿ ಕೂಡ ಏನು ಕಾಂಗ್ರೆಸ್ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಆಗಿರ್ಬೋದು ಮತ್ತು ಮಾಜಿ ಸಚಿವ ಡಿ.ಬಿ. ಇನಾಮದಾರ್ ಕುಟುಂಬದ ಮಧ್ಯೆ ಈ ಒಂದು ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಫೈಟ್ ನಡೀತಾ ಇದೆ. ಯಾಕಂದ್ರೆ ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ನಿಂದ ಬಾಬಾ ಸಾಹೇಬ್ ಪಾಟೀಲ್ ಸಹೋದರ ನಾನಾ ಸಾಹೇಬ್ ಪಾಟೀಲ್ ಸ್ಪರ್ಧೆ ಮಾಡಿದ್ರೆ, ಬಿಜೆಪಿಯಿಂದ ಏನು ಮಾಜಿ ಸಚಿವ ಡಿ.ಬಿ. ಇನಾಮದಾರ್ ಪುತ್ರ ಅಂತ ವಿಕ್ರಮ್ ಇನಾಮದಾರ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕಾಗಿ ಆ ಒಂದು ಎರಡು ಕುಟುಂಬಗಳ ಏನು ರಾಜಕೀಯ ವೈರತ್ವ ಏನಿತ್ತು ಅದು ಡಿಸಿಸಿ ಬ್ಯಾಂಕ್ ಚುನಾವಣೆ ಕೂಡ ಮುಂದುವರೆದಿದೆ. ಈಗ ಮೊನ್ನೆ ಅಷ್ಟೇ ಏನು ಬೈಲೂರಿನಲ್ಲಿ ಇದೇ ರೀತಿ ಗಲಾಟೆ ಆಗಿತ್ತು. ಈಗ ಕಿತ್ತೂರಿನಲ್ಲಿ ಈ ರೀತಿ ಗಲಾಟೆ ಆಗಿರ್ತಕ್ಕಂಥದ್ದು. 31 ಮತಗಳಿರ್ತಕ್ಕಂಥ ಏನು ಕಿತ್ತೂರು ವಿಧಾನಸಭಾ ಮತಕ್ಷೇತ್ರದಲ್ಲಿ ಸಂಖ್ಯಾಬಲ ಹೆಚ್ಚಿಸಿಕೊಳ್ಳೋದಕ್ಕೆ ಸದಸ್ಯರ ಹೈಜಾಕ್ ಮಾಡುವುದ್ರ ಜೊತೆ ಏನಂದ್ರೆ ಆಯಾ ಪಿಕೆಪಿಎಸ್ ನಲ್ಲಿ ತಮ್ಮ ಬೆಂಬಲಿತ ಅಭ್ಯರ್ಥಿಗೆ ಒಂದು ಮತದಾನದ ಹಕ್ಕು
ಕೊಡಿಸುವಂತ ನಿಟ್ಟಿನಲ್ಲಿ ಒಂದು ಜಟಾಪಟಿ ಮುಂದುವರೆದಿದೆ ಅಂತ ಹೇಳ್ಬೋದು. ಇಷ್ಟೆಲ್ಲಾ ಘಟನೆಗಳು ನಡೆದು ಕೂಡ ಕಿತ್ತೂರು ಪೊಲೀಸರು ಮೂಕ ಪ್ರೇಕ್ಷಕರಂತೆ ವರ್ತನೆ ಮಾಡಿರ್ತಕ್ಕಂಥ ಏನಿದೆ ಸಾಕಷ್ಟು ಜನಾಕ್ರೋಶಕ್ಕೆ ಕಾರಣವಾಗ್ತದೆ. ಯಾಕಂದ್ರೆ ಎರಡು ಬಣಗಳ ಮಧ್ಯೆ ಗುಂಡಾಗಿರಿ ಮತ್ತು ಪರಸ್ಪರ ಕೈ ಮಿಲಾಯಿಸುವಂತ ಏನು ಘಟನೆ ಏನಿದೆ, ಈ ಒಂದು ಘಟನೆಯಲ್ಲೇ ಒಂದ್ ಕಡೆ ಯಾವ ರೀತಿ ಕಿತ್ತೂರು ಪೊಲೀಸರು ಇದನ್ನ ತಡೆಯುವಲ್ಲಿ ವಿಫಲರಾಗಿದ್ದಾರೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೆ.